ನವರಾತ್ರಿಯ ಈ ಸರಣಿಯಲ್ಲಿ ನಮ್ಮ ದೇಶದಲ್ಲಿ ನಡೆದಂತಹ ಬಹು ಮುಖ್ಯವಾದ ಕೇಸುಗಳನ್ನ ಅರ್ಥ ಮಾಡ್ಕೊಳ್ಳೋಣ. 1960ನೇ ಇಸ್ವಿಯಲ್ಲೇ ಕೇರಳ ಸರ್ಕಾರ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನೂನನ್ನ ಜಾರಿ ಮಾಡಿತು. ಇದರ ಮುಖಾಂತರ ಯಾರ ಬಳಿ ಹೆಚ್ಚು ಭೂಮಿ ಜಮೀನುಗಳಿರುತ್ತೋ ಅದನ್ನೆಲ್ಲ ತೆಗೆದು ಯಾರ ಬಳಿ ಜಮೀನು ಇರೋದಿಲ್ವೋ ಬಡವರಿಗೆ ಅದನ್ನ ಹಂಚ್ತೀವಿ ಅಂತ ಮಾಡಿದ್ರು. ಇದರಿಂದಾಗಿ ಎಡನೀರು ಮಠದ 100 ಎಕರೆ ಜಮೀನು ತುಂಬಾ ವರ್ಷಗಳಿಂದ ಅವರ ಭಕ್ತಾದಿಗಳು ದಾನ ಮಾಡಿದಂತಹ ಜಮೀನನ್ನ ಸರ್ಕಾರಕ್ಕೆ ಕೊಡಬೇಕಾಗಿ ಬಂತು. ಆಗ ಅಲ್ಲಿನ ಸ್ವಾಮೀಜಿಯಾದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇಲ್ಲಿ ನಡೆದಂತಹ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಸಂಸತ್ತಿಗೆ ನಮ್ಮ ಸಂವಿಧಾನವನ್ನ ಬದಲಾಯಿಸುವ ಅಧಿಕಾರ ಇದೆಯಾ ಅಂತ. ಯಾವ ಒಂದು ಕೇಸ್ ಪುಟ್ಟ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಶುರು ಆಯ್ತೋ ಅದು ಇಡೀ ಒಂದು ಸಂವಿಧಾನದ ಭದ್ರ ಬುನಾದಿಯಾಗಿ ಆಯ್ತು ಅಂತಾನೆ ಹೇಳಬಹುದು. ಸುಮಾರು 68 ದಿನಗಳ ಕಾಲ ವಾದ ವಿವಾದಗಳನ್ನ ಆಲಿಸಿದ 13 ಜನ ನ್ಯಾಯಾಧೀಶರು ಅಂತಿಮವಾಗಿ 7:6 ರೇಷಿಯೋದಲ್ಲಿ ತಮ್ಮ ಜಡ್ಜ್ಮೆಂಟ್ ಅನ್ನ ಕೊಟ್ರು. ಇದರ ಪ್ರಕಾರ ಹೌದು, ನಮ್ಮ ಸಂವಿಧಾನವನ್ನ ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ, ಆದ್ರೆ ಅದರ ಮೂಲಭೂತ ಚೌಕಟ್ಟನ್ನ ಯಾವುದೇ ಕಾರಣಕ್ಕೂ ಯಾರು ಬದಲಾಯಿಸುವ ಹಾಗಿಲ್ಲ ಅಂತ ಆಯ್ತು. ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಡೆಮಾಕ್ರಸಿ, ಮೂಲಭೂತ ಹಕ್ಕುಗಳು, ನ್ಯಾಯಾಂಗ ವಿಮರ್ಶೆ ಇವೆಲ್ಲವೂ ಬರುತ್ತೆ. ನಾಳೆ ಯಾವ ಕೇಸ್ ಬಗ್ಗೆ ತಿಳ್ಕೋಬೇಕು ಕಮೆಂಟ್ ಮಾಡಿ.